ರೈತರನ್ನ ಮನವೊಲಿಸೋದಕ್ಕೆ ಅಧಿಕಾರಿಗಳು ಸತತವಾಗಿ ಪ್ರಯತ್ನ ಪಡ್ತಾನೆ ಇದ್ದಾರೆ. ಮಾರುಕಟ್ಟೆ ಮುಂಭಾಗ ಗ್ರಾಮೀಣ ಭಾಗದ ರೈತರು ಹೆಚ್ಚಾಗಿ ಜಮಾಯಿಸಿದ್ದಾರೆ. ಸಾವಿರ ಸಂಖ್ಯೆಯಲ್ಲಿ ಈಗಾಗಲೇ ರೈತರು ಬಂದಿರೋದ್ರಿಂದ ಪೊಲೀಸ್ ಫೋರ್ಸಸ್ ಕೂಡ ಸಾಕಾಗ್ತಾ ಇಲ್ಲ. ಎಷ್ಟೇ ಕನ್ವಿನ್ಸಿಂಗ್ ಮಾತುಗಳನ್ನ ಆಡ್ತಾ ಇದ್ರು ಕೇಳೋ ಪರಿಸ್ಥಿತಿಯಲ್ಲಿ ರೈತರು ಇಲ್ಲ. ಹೀಗಾಗಿ ಅವರ ಸಿಟ್ಟು ನೇರವಾಗಿ ತಿರುಗಿರೋದು ಮಾರುಕಟ್ಟೆ ಆಡಳಿತದ ವಿರುದ್ಧ ಹಾಗೂ ವರ್ತಕರ ವಿರುದ್ಧ. ಹೀಗಾಗಿ ಆಕ್ರೋಶವನ್ನ ಈ ರೀತಿಯಾಗಿ ಹೊರ ಹಾಕ್ತಾ ಇದ್ದಾರೆ. ಜೊತೆಗೆ ಅನ್ಯಾಯ ಆಗಿದೆ ಅನ್ನುವಂತಹ ಘೋಷವಾಕ್ಯಗಳು ಕೂಡ ಕಚೇರಿಯ ಆವರಣದಲ್ಲಿ ಜೋರಾಗಿ ಕೇಳಿ ಬರ್ತಾ ಇದೆ. ಈ ವಿಚಾರವಾಗಿ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಬ್ಯಾಡಗಿ ಶಾಸಕರಾಗಿರುವಂತಹ ಬಸವರಾಜ್ ಶಿವಣ್ಣನವರು ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ರೀ ಸರ್, ಏನಕ್ಕೆ ಈ ರೀತಿ ಆಯ್ತು ಅಂತ ತಿಳ್ಕೊಳ್ಳೋ ಪ್ರಯತ್ನ ಆಗಿದೆಯಾ? ಆಲ್ರೆಡಿ ಕಂಟ್ರೋಲ್ ಅಲ್ಲಿ ಇದೆಯಾ ಸಿಚುವೇಶನ್ ಹೇಗೆ ಅಂತ? ಈಗ ಸದ್ಯ ಕಂಟ್ರೋಲ್ ನಂಗೆ ಐತ್ರಿ. ಯಾಕೆ ಹೀಗಾಯ್ತು ಸರ್? ಯಾಕಂದ್ರೆ ಬೆಲೆ ಕಡಿಮೆ ಆಯ್ತು ಅಂತೇಳಿ ರೈತರು ಆಕ್ರೋಶಿದ್ದಾರೆ. ಅಲ್ಲ, ಯೂಶಲಿ ಈ ಮಾರುಕಟ್ಟೆನಲ್ಲಿ ಬೆಲೆ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಅಂದ್ರೆ ಒಂದಿನ ಇದ್ದಿದ್ ರೇಟು ಇನ್ನೊಂದ್ ದಿನ ಇರಲ್ಲ. ಬಟ್ ಇಷ್ಟು ಏಕಾಏಕಿ 8,000ದಷ್ಟು ಕಡಿಮೆ ಆಗೋದಕ್ಕೆ ಏನ್ ರೀಸನ್ ಅಂತ? ಈ ವರ್ಷ ಬೆಳಿ ಹೆಚ್ಚಾಗೈತ್ರಿ. ರೈತರು ಸಾಕಷ್ಟು ಮೆಣಸಿನಕಾಯಿ ಬೆಳೆದಾರ್ರಿ. ಮತ್ತ ಈಗಾಗಲೇ ರೈತರು ವ್ಯಾಪಾರಸ್ಥರು ಅವ್ರಿಗೆ ಎಷ್ಟು ಬೇಕಾಗಿತ್ತೆ ಅಷ್ಟು ತಗೊಂಡ್ಬಿಟ್ಟಾರ್ರಿ. ಅದು ಏನ್ ಅವ್ರ ಮ್ಯಾಲೆ ಮಾರ್ಕೆಟ್ ಕಡಿಮೆ ಆಗೈತೆ ಏನಾಗೈತೆ, ಒಟ್ಟು ಇವತ್ತು ಮಾರ್ಕೆಟ್ ಕಡಿಮೆ ಆಗ್ಬಿಟ್ಟದ್ರಿ ಬೆಲೆ. ಸಹಜವಾಗಿ ರೈತಗ ಸಿಟ್ಟು ಬಂದ್ಬಿಟ್ಟದ್ರಿ. ಯಾಕೆ ಕಷ್ಟಪಟ್ಟು ದುಡ್ದಿರ್ತಾರ ಅವ್ರು, ಕರೆಕ್ಟ್, ಅವ್ರಿಗೆ ಸಿಟ್ಟು ಬರೋದು ಸಹಜಿಕ. ಮತ್ತ ಸ್ಪಾಟಿಗೆ ಹೋಗಿಲ್ರಿ, ಹೊಂಟನ್ರಿ. ಈಗ ನಾನು ಬೆಂಗಳೂರಾಗಿದ್ದೆ, ಈಗ ಹೊಂಟನ್ರಿ ಅಲ್ಲಿಗೆ. ಈಗ ಬೆಳಗ್ಗೆ 8-9 ಗಂಟೆಗೆ ಹೋಗಿ ಭೇಟಿ ಕೊಡ್ತೇನ್ರಿ. ಈಗ ಸಮಸ್ಯೆ ಹೇಗ್ ಬಗೆಹರಿಸ್ತೀರಿ ಸರ್ ಹಾಗಾದ್ರೆ? ಇದು ಬಗೆಹರಿಸೋದು ಕಷ್ಟ. ಇದು ವ್ಯಾಪಾರಸ್ಥರ ಕೈಯಾಗೈತಿ. ಈಗ ಅದ್ರಾಗ ಕೆಲವೊಂದಿಷ್ಟು ರೈತರು ತೂಕ ಮಾಡಿ ಕೊಟ್ಟು ಹೊಂಟಾರಂತ್ರಿ. ಕೆಲ ರೈತರು ಕೊಟ್ಟಿಲ್ಲ ಅಂತೇಳಿ ಈಗ ದಾದ್ಲಿ ಮಾಡಕ್. ರೈಟ್ ಸರ್, ಧನ್ಯವಾದ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದಕ್ಕೆ. ಇದು ಬ್ಯಾಡಗಿ ಶಾಸಕರಾಗಿರುವಂತಹ ಬಸವರಾಜ್ ಅವರ ರಿಯಾಕ್ಷನ್ ಆಗ್ತಾ ಇದೆ. ಇನ್ನೂ ಸ್ಥಳಕ್ಕೆ ಹೋಗಿಲ್ಲ, ಹೋಗ್ತೀನಿ ಅಂತ ತಿಳಿಸ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಮತ್ತೆ ಜಾಯ್ನ್ ಆಗ್ತಿದ್ರೆ ಫಕೀರಯ್ಯ. ಈಗ ಪರಿಸ್ಥಿತಿ ತಹಬದಿಗೆ ಬಂದಿದ್ಯಾ? ಏನ್ ಹೇಳ್ತಾ ಇದ್ದಾರೆ ರೈತರು ಹಾಗೂ ಅಲ್ಲಿನ ಸ್ಥಳೀಯ ಅಧಿಕಾರಿಗಳು ಅಂತ? ಮಮತಾ, ಸದ್ಯ ಅಧಿಕಾರಿಗಳು ಬ್ಯಾಡಗಿ ಆಡಳಿತ ಕಚೇರಿಯ ಮುಂಭಾಗದಲ್ಲಿಯೇ ಬೀಡು ಬಿಟ್ಟಿರುವಂತದ್ದು. ಅಂದ್ರೆ ರೈತರ ಜೊತೆಗೆ ಈಗಾಗಲೇ ಮಾತುಕತೆಯನ್ನ ನಡೆಸಿರುವಂತದ್ದು. ಅಂದ್ರೆ ಯಾಕಿಗೆ ಈ ಘಟನೆ ಆಯ್ತು ಅಂತಂದ್ರೆ, ಕಳೆದ ವಾರದಿಂದ ಅಂದ್ರೆ ಮೆಣಸಿನಕಾಯಿ ಅವಾಕು ಹೆಚ್ಚಾಗಿರುವಂತ, ಅಂದ್ರೆ ಬೇರೆ ಬೇರೆ ರಾಜ್ಯ ಆಂಧ್ರ ಮತ್ತು ತೆಲಂಗಾಣ ಸೇರಿದಂತೆ ರಾಜ್ಯದ ಬಹುತೇಕ ಮೆಣಸಿನಕಾಯಿ ರೈತರು ಇಲ್ಲಿಗೆ ಮೆಣಸಿನಕಾಯಿ ಉತ್ತಮವಾದಂತಹ ದರ ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ ಬಂದಿರೋದು. ಅಂದ್ರೆ ಕಳೆದ ವಾರ 4.5 ಲಕ್ಷಕ್ಕೂ ಅಧಿಕ ಚೀಲಗಳು ಮೆಣಸಿನಕಾಯಿ ವ್ಯಾಪಾರಕ್ಕೆ ಮೆಣಸಿನಕಾಯಿ ಹರಿದು ಬಂದಿತ್ತು. ಒಂದ್ ವಾರ ಅವುಗಳನ್ನ ತೆರವು ಮಾಡ್ಲಿಕ್ಕೆ APMC ಮಾರುಕಟ್ಟೆಯನ್ನ ಬಂದ್ ಮಾಡಿದ್ರು. ಆದ್ರೆ ಈ ವಾರ ಮತ್ತೆ ಅವಾಕು ಕೂಡ ಹೆಚ್ಚಾಗಿರುವಂತದ್ದು. ಅಂದ್ರೆ ಮೆಣಸಿನಕಾಯಿಯನ್ನ ಸಂಗ್ರಹಿಸಲಿಕ್ಕೂ ಸಹ ಬ್ಯಾಡಗಿಯ ಮಾರುಕಟ್ಟೆಯಲ್ಲಿ ಸ್ಥಳ ಇಲ್ಲ. ಹೀಗಾಗಿ ಇವತ್ತು ಮೆಣಸಿನಕಾಯಿ ದರದಲ್ಲಿ ದರ ಕಡಿಮೆ ಆಗಿರುವಂತದ್ದು. ಏಕಾಏಕಿ ಬರಗಾಲದಲ್ಲೂ ಕೂಡ ರೈತರು ಉತ್ತಮವಾದಂತಹ ಬೆಳೆ ಬೆಳೆದಿದ್ರು ಸಹ ಸರಿಯಾದಂತಹ ಬೆಲೆ ಸಿಗ್ತಾ ಇಲ್ಲ. ಹೀಗಾಗಿ ಒಂದ್ ರೀತಿ ಆಕ್ರೋಶವನ್ನ, ಅಂದ್ರೆ ಬಳ್ಳಾರಿ, ಆಂಧ್ರ, ತೆಲಂಗಾಣ ಈ ಭಾಗದ ರೈತರು, ಅಲ್ಲಿಂದ ಬಂದ ರೈತರು ಉತ್ತಮವಾದ ದರ ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ ಇಲ್ಲಿ ಬಂದಿದ್ವಿ. ಆದ್ರೆ 8,000-5,000 ಈ ರೀತಿಯಾದಂತಹ ದರ ಕಡಿಮೆ ಆಗಿರೋ ಹಿನ್ನೆಲೆಯಲ್ಲಿ ಒಂದ್ ರೀತಿ ಏಕಾಏಕಿ ಆಡಳಿತ ಕಚೇರಿಗೆ ನುಗ್ಗಿ ಈ ವಾಹನಗಳನ್ನ ಜಖಂ ಮಾಡಿರುವಂತಹದ್ದು. ಸ್ಥಳದಲ್ಲಿ ಏಕಾಏಕಿ ಪರಿಸ್ಥಿತಿ, ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿರುವಂತಹದ್ದು. ಈಗಾಗಲೇ ಸ್ಥಳದಲ್ಲಿ ದಾವಣಗೆರೆ IGP ತ್ಯಾಗರಾಜನ ಇರುವಂತದ್ದು, ಹಾವೇರಿ ಜಿಲ್ಲಾಧಿಕಾರಿ ರಘುನಂದನ್ ಮೂರ್ತಿ, ಹಾವೇರಿ SP ಸೇರಿದಂತೆ ಎಲ್ಲರೂ ಸಹ ಬೀಡು ಬಿಟ್ಟು ರೈತರ ಜೊತೆಗೆ ಮಾತುಕತೆಯನ್ನ ನಡೆಸಿರುವಂತದ್ದು. ಮಮತಾ, ಧನ್ಯವಾದ ಫಕೀರಯ್ಯ ತಮ್ಮೆಲ್ಲ ಮಾಹಿತಿಗಾಗಿ. ರೈತರ ಕಿಚ್ಚಿನ ಕಟ್ಟೆ ಯಾವ ರೀತಿ ಒಡೆದಿದೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಸಿಚುವೇಶನ್ ತಹಬದಿಗೆ ತರೋದಕ್ಕೆ ಎಲ್ಲಾ ಪ್ರಯತ್ನಗಳನ್ನ ಕೂಡ ಜಿಲ್ಲಾಡಳಿತ ಈಗಾಗಲೇ ಸ್ಥಳದಲ್ಲೇ ಮೊಕ್ಕಾಂ ಹೂಡಿ ಮಾಡ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ.